So before we move into the subject, let's bow down our heads and pray to God. ನಮ್ಮ ವಿಷಯಕ್ಕೆ ನಾವು ಮುಂದುವರಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶಿರಗಳನ್ನು ಬಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. Heavenly Father, we thank you for this blessed evening time. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thus far you have brought us in very good condition and very good health. ಇಲ್ಲಿಯವರೆಗೆ ಸ್ವಾಮಿ ಉತ್ತಮವಾದಂತ ಆರೋಗ್ಯದಿಂದ ಸ್ಥಿತಿಯಿಂದ ನಮ್ಮನ್ನ ನೀನು ತಂದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We again pray the Lord help us to understand your word. ಮತ್ತೊಮ್ಮೆ ಸ್ವಾಮಿ ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕೆ ನಮಗೆ ಬಲವನ್ನು ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇವೆ. Help Jesus to convey the message the right way. ವಿಶೇಷವಾಗಿ ಬ್ರದರ್ ಜೇಸನ್ ಅವರು ಉತ್ತಮವಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಿನ್ನ ಸಂದೇಶವನ್ನ ಭಾಷಾಂತರ ಮಾಡುವುದಕ್ಕೆ ಸಹಾಯ ಮಾಡು. Pray Lord, speak to every heart. ಪ್ರತಿಯೊಂದು ಹೃದಯಕ್ಕೆ ನೀನು ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Your name only be glorified. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Well, we were discussing on the rapture. ನಾವು ಎತ್ತಲ್ಪಡುವಿಕೆ ಕುರಿತ ಸಂಬಂಧವಾಗಿ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. And the last month we were going through the sign of rapture. ಕಳೆದ ತಿಂಗಳಿನಲ್ಲಿ ನಾವು ಎತ್ತಲ್ಪಡುವಿಕೆಯ ಸೂಚನೆಗಳ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. And we categorically stated that there is no sign for rapture whatsoever. ಅದನ್ನ ನಾವು ನೇರವಾಗಿ ದಿಟ್ಟವಾಗಿ ನಾವು ತಿಳ್ಕೊಂಡೆವು. ಎತ್ತಲ್ಪಡುವಿಕೆಯ ಸಂಬಂಧವಾಗಿ ಯಾವುದೇ ರೀತಿಯಾದಂತಹ ಸೂಚನೆಗಳಾಗಲಿ ಅಥವಾ ಗುರುತುಗಳಾಗಲಿ ಇಲ್ಲ ಎಂಬುದಾಗಿ. So we should not confuse with the second coming of Christ and rapture. ಆದ್ರಿಂದ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೂ ಎತ್ತಲ್ಪಡುವಿಕೆಗೂ ನಾವು ಈ ಎರಡು ವಿಷಯಗಳನ್ನ ನಾವು ಗೊಂದಲಕ್ಕೆ ಒಳಪಡಿಸಿಕೊಳ್ಳಬಾರದು. That is why this confusion. ಆ ಕಾರಣದಿಂದಲೇ ಅನೇಕರು ಈ ಎರಡು ವಿಷಯಗಳ ಸಂಬಂಧವಾಗಿ ಗೊಂದಲಕ್ಕೆ ಒಳಗಾಗುವುದನ್ನು ನಾವು ಕಾಣ್ತೇವೆ. Also we know there are some good people that believe there is no two faces for the second coming, but there is only one. ಅದೇ ರೀತಿಯಾಗಿ ಕ್ರಿಸ್ತನ ಎರಡನೇ ಬರೋಣದಲ್ಲಿ ಎರಡು ಹಂತಗಳು ಇಲ್ಲ ಎಂಬುದಾಗಿ ಅನೇಕ ಒಳ್ಳೆ ವಿಶ್ವಾಸಿಗಳು ನಂಬುವುದು ಉಂಟು. And for them also there are signs before Jesus coming. ಅವರಿಗೂ ಸಹ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಅನೇಕ ಸೂಚನೆಗಳಿವೆ ಎಂಬುದಾಗಿ ನಂಬುತ್ತಾರೆ. But here we are exclusively concerned with the rapture, and therefore rapture has no sign at all. ಆದರೆ ಇಲ್ಲಿ ನಾವು ಅಧ್ಯಯನ ಮಾಡುವಂತಹ ವಿಷಯ ಎತ್ತಲ್ಪಡುವಿಕೆ ಆಗಿರುವುದರಿಂದ ಎತ್ತಲ್ಪಡುವಿಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳು ನಮಗೆ ಕೊಡಲ್ಪಟ್ಟಿಲ್ಲ. And also we believe that there are two phases for the second coming of Christ. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಎರಡು ಹಂತಗಳೇ ಇವೆ ಎಂಬುದಾಗಿ ನಾವು ನಂಬುತ್ತೇವೆ. Some believe that the gospel of the kingdom will be preached to the whole world as a sign of his return, that is rapture. ಅನೇಕರು ನಂಬ್ತಾರೆ ಈ ಒಂದು ಸುವಾರ್ತೆಯು ಆತನ ಬರೋಣಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ತಿಳಿಸಲ್ಪಡುತ್ತದೆ ಎಂಬುದಾಗಿ ಅವರು ನಂಬ್ತಾರೆ. So there is the proclamation of the gospel throughout the centuries, but now it is being intensified than ever before. ಅದರಿಂದ ಈ ಒಂದು ಬರೋಣಕ್ಕಿಂತ ಮುಂಚಿತವಾಗಿ ಸುವಾರ್ತೆಯು ಲೋಕದ ಕಟ್ಟಕಡೆಗಳಲ್ಲಿ ಸಾರಲ್ಪಡುತ್ತದೆ. ಆದರೆ ಈ ಕಡೆ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ವೇಗದಲ್ಲಿ ಒಂದು ಸುವಾರ್ತೆಯು ಸಾರಲ್ಪಡ್ತಾ ಇರುವುದನ್ನು ನಾವು ಕಾಣ್ತೇವೆ. Not only that, it will be preached throughout the whole world. That's what we read in Matthew 24:14. ಮತ್ತಾಯನ ಬರೆದ ಸುವಾರ್ತೆ 24:14 ನಾವು ನೋಡ್ತೇವೆ, ಇದು ಇಡೀ ಪ್ರಪಂಚಾದ್ಯಂತ ಸುವಾರ್ತೆಯು ಸಾರಲ್ಪಡುತ್ತದೆ ಎಂಬ ವಿಚಾರವನ್ನು ನಾವಲ್ಲಿ ನಾವು ನೋಡ್ತೇವೆ. Matthew writes, and this gospel of the kingdom will be preached
throughout the whole world as a testimony to all nations, and then the end will come. ನಾವು ನೋಡ್ತೇವೆ ಸುವಾರ್ತೆಯು ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಯಾಗಿ ಸಾರಲ್ಪಟ್ಟ ನಂತರ ಅಂತ್ಯವು ಬರುತ್ತದೆ ಎಂಬುದಾಗಿ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. Here only we need to note that the word world is used as oikumene in Greek. ಜಗತ್ತು ವರ್ಲ್ಡ್ ಎಂಬಂತಹ ಪದವನ್ನ ಗ್ರೀಕ್ ಮೂಲ ಭಾಷೆಯಲ್ಲಿ ಓಯ್ಕೆಮುನೆ ಎಂಬುದಾಗಿ ಬಳಸಲಾಗಿದೆ. And that particular word means the inhabited area, or as opposed to the barbarians, that means it does not carry any geographical connotations. ಈ ವಾಕ್ಯದ ಅರ್ಥ ಏನಪ್ಪಾ ಅಂತಂದ್ರೆ, ಅಂದ್ರೆ ಜನರು ವಾಸವಾಗಿರುವಂತಹ ಸ್ಥಳ, ಭೂಮಿಯ ಭಾಗಗಳಲ್ಲಿ, ಅಂದ್ರೆ ಬುಡಕಟ್ಟು ಜನಗಳ ಬಗ್ಗೆ ಅಲ್ಲ ಅಲ್ಲಿ ಸೂಚಿಸ್ತಾ ಇರುವಂತದ್ದು. ಪಟ್ಟಣಗಳಲ್ಲಿ ನಿವಾಸಿಗಳಾಗಿ ಜನರು ಸಮುದಾಯಗಳಲ್ಲಿ ಜೀವಿಸ್ತಾ ಇರುವಂತ ಆ ಒಂದು ಜನಾಂಗದವರಿಗೆ ಸೂಚಿಸುವಂತ ಒಂದು ಪದ ಪ್ರಯೋಗವನ್ನ ಮೂಲ ಭಾಷೆಯಲ್ಲಿ ನಾವು ನೋಡ್ತೇವೆ. Paul uses the same word in Romans 15:19. ಇದೇ ಪದ ಪ್ರಯೋಗವನ್ನ ರೋಮಪುರದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಸಹ ಬಳಸುವುದನ್ನು ನಾವು ನೋಡ್ತೇವೆ. He writes that he fully preached the gospel to the whole world in a vast area of Asia and Europe, even long before the destruction of Jerusalem in AD 70. ಅಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮ್ ಮೊದಲುಗೊಂಡು ಇಲ್ಲಿರಿಕ ಸೇಮಿಯ ಪರ್ಯಂತರಕ್ಕೂ ನಾವು ನೋಡ್ತೇವೆ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನ ನೆರವೇರಿಸಿದ್ದೇನೆ ಎಂಬುದಾಗಿ ಪೌಲನು ಅಲ್ಲಿ ಇಡೀ ಅಂದ್ರೆ ಆಗ ಇದ್ದಂತ ಜನಾಂಗಗಳಿಗೆ ಎಲ್ಲರಿಗೂ ನಾನು ಸಾರಿದ್ದೇನೆ ಎಂಬಂತ ವಿಚಾರವನ್ನು ಅವನು ಹೇಳೋದು ನಾವು ನೋಡ್ತೇವೆ. And we understand that Paul did not travel all to the world at that time. ನಮಗೆ ಗೊತ್ತಿದೆ ಪೌಲನ ಆ ಒಂದು ಕಾಲಘಟ್ಟದಲ್ಲಿ ಅವನು ಇಡೀ ಪ್ರಪಂಚವನ್ನ ಅವನು ಪ್ರಯಾಣ ಅಥವಾ ಯಾತ್ರೆ ಮಾಡಲಿಲ್ಲ ಎಂಬುದಾಗಿ. And therefore he didn't preach throughout the whole world, but he said that he preached the word in the whole world. ಆದ ಕಾರಣ ಅವನು ಇಡೀ ಜಗತ್ತಿಗೆ ಅವನೊಬ್ಬನೇ ಸುವಾರ್ತೆ ಅವನು ಪ್ರಯಾಣ ಮಾಡಿ ಅವನು ಸಾರಲಿಲ್ಲ, ನಮಗೆ ಗೊತ್ತಿದೆ ಅವನು. ಆದರೂ ಇಲ್ಲಿ ಅವನು ಹೇಳ್ತಾನೆ, ನಾನು ಸುವಾರ್ತೆಯನ್ನು ಕಟ್ಟ ಕಡೆಗೆ ಸಾರಿದ್ದೇನೆ ಎಂಬುದಾಗಿ. To Colossians you write, the gospel which has come to you as indeed in the whole world. Colossians 1:5-6. ಅದೇ ರೀತಿಯಾಗಿ ಕೊಲೋಸ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ 6ನೇ ವಚನದಲ್ಲಿ ಅಲ್ಲಿಯೂ ಸಹ ನಾವು ನೋಡ್ತೇವೆ ಪೌಲನು ಇದನ್ನೇ ಹೇಳ್ತಾನೆ. ಅಂದ್ರೆ ನಿಮ್ಮ ಬಳಿಗೆ ಬಂದಿರುವ ಸ್ವಾರ್ಥಿಯು ಸತ್ಯವಾಕ್ಯದಿಂದ ನೀವು ಮೊದಲೇ ಕೇಳಿದ್ದೀರಿ, ಈ ಸ್ವಾರ್ಥಿ ಲೋಕದಲ್ಲೆಲ್ಲಾ ಹಬ್ಬಿದೆ ಎಂಬಂತಹ ವಿಚಾರವನ್ನು ಅಲ್ಲಿಯೂ ಸಹ ಪೌಲನು ಒತ್ತಿ ಹೇಳುವುದನ್ನು ನಾವು ನೋಡ್ತೇವೆ. And further, the gospel which you heard, which has been preached to every creature under heaven. Does it mean every creature alive at that time heard the gospel proclaimed? ಇಲ್ಲಿ ನಾವು ನೋಡ್ತೇವೆ 6ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡ್ತೇವೆ, ಸತ್ಯಾರ್ಥವನ್ನ ಕೇಳಿ ತಿಳ್ಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರ್ತಾ ಇದೆ. ಅಂದ್ರೆ ಇಲ್ಲಿ ಪೌಲನ ಹೇಳುವಂತ ಮಾತಿನಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಪೌಲನು ಎಲ್ಲ ಜನರಿಗೂ ಸುವಾರ್ತೆಯನ್ನ ಸಾರಿದ್ದನೋ ಎಂಬಂತ ಪ್ರಶ್ನೆ ನನಗೆ ಬರ್ತದೆ. In this context we should understand the gospel of the kingdom will be preached the whole world before the end of the world. ಈ ಒಂದು ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಅದೇನೆಂದ್ರೆ, ಆತನ ಬರೋಣಕ್ಕೆ ಮುಂಚಿತವಾಗಿ ಸುವಾರ್ತೆಯು ಲೋಕದ ಎಲ್ಲ ಜನಾಂಗಗಳಲ್ಲಿಯೂ ಸಾರಲ್ಪಡುತ್ತದೆ. So it can be an indication of the offer of the gospel to all nations. ಇದು ಎಲ್ಲ ಜನಾಂಗಗಳಿಗೂ ಸುವಾರ್ತೆಯು ಒಂದು ಕೊಡುಗೆಯಾಗಿ ಅವರಿಗೆ ಕೊಡಲ್ಪಡುವಂಥದ್ದು ಎಂಬ ವಿಚಾರವನ್ನು ನಾವು ನೋಡ್ತೇವೆ. In Revelation 7:14 clearly indicates that many Gentiles will be saved during the Great Tribulation.
ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿಯೂ ನಾವು ನೋಡುತ್ತೇವೆ, ಆ ಒಂದು ಕೊನೆಯ ಕಾಲಘಟ್ಟದಲ್ಲಿ, ಅಂದರೆ ಸಂಕಟ ಕಾಲದ ಆ ಒಂದು ಕಾಲಘಟ್ಟದಲ್ಲಿಯೂ ಸಹ ಅನೇಕರು ರಕ್ಷಣೆಯನ್ನ ಹೊಂದುವಂತವರಾಗಿರುತ್ತಾರೆ ಎಂಬುದಾಗಿ. So this is the time of fulfillment of what the Lord commanded in Matthew 24:14 and 28:19-20 before the establishment of the millennial kingdom. ದೇವರ ಸಹಸ್ರಮಾನ ಕಾಲದ ಆ ಒಂದು ಆಡಳಿತದ ಮುಂಚಿತವಾಗಿ ಮತ್ತಾಯನ ಬರೆಯುವಂತ ಆ ಒಂದು ಸ್ವಾರ್ಥೆಯಲ್ಲಿ ಆ ಒಂದು ಈ ಒಂದು ಕಾರ್ಯ, ಅಂದ್ರೆ ಇಡೀ ಜಗತ್ತಿಗೆ ಸ್ವಾರ್ಥೆಯು ಸಾರಲ್ಪಡುವಂತಹ ಒಂದು ಕಾರ್ಯವು ನಡೆಯಬೇಕಾಗಿದೆ ಎಂಬುವಂತ ವಿಚಾರವನ್ನು ನಾವು ನೋಡುತ್ತೇವೆ. After all, the preaching of the gospel of the kingdom throughout the world as a testimony to all nations is not an impossibility and is being fulfilled. ಖಂಡಿತವಾಗಲೂ ಇಡೀ ಜನಾಂಗಕ್ಕೆ, ಲೋಕದಲ್ಲಿರುವಂತ ಎಲ್ಲ ಜನಾಂಗ ರಾಷ್ಟ್ರದವರಿಗೆ ಸುವಾರ್ತೆಯು ಸಾರಲ್ಪಡುವಂಥದ್ದು ಖಂಡಿತವಾಗ್ಲೂ ಒಂದು ಅಸಾಧ್ಯವಾದಂತ ಒಂದು ಕಾರ್ಯವಲ್ಲ. ಯಾಕಂದ್ರೆ ಈ ದಿನಮಾನಗಳಲ್ಲಿ ಸುವಾರ್ತೆಯು ಎಲ್ಲರಿಗೂ ಸಾರಲ್ಪಡುತ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. But the important thing is that this has nothing to do with the rapture, because it is not a sign for the rapture but for the end. ಆದ್ರಿಂದ ಈ ಒಂದು ವಿಚಾರವು ಎತ್ತಲ್ಪಡುವಿಕೆಗೆ ಸಂಬಂಧವಾಗಿ ಯಾವುದೇ ರೀತಿಯಾದಂತ ಒಂದು ಸಂಬಂಧವೇ ಇಲ್ಲ. ಯಾಕಂದ್ರೆ ಇದು ಲೋಕವು ಕೊನೆಗೊಳ್ಳುವಂತ ಒಂದು ಕಾಲಕ್ಕೆ ಒಂದು ಸೂಚನೆಯಾಗಿದೆ. So rapture and end are not same. ಆದ ಕಾರಣ ಲೋಕದ ಅಂತ್ಯ ಮತ್ತು ಎತ್ತಲ್ಪಡುವಿಕೆ ಇವೆರಡು ಒಂದೇ ಅಲ್ಲ. Preaching the gospel of the kingdom is a sign for the end, but not for rapture. ಸುವಾರ್ತೆಯು ಲೋಕದ ಕಟ್ಟ ಕಡೆಗೆ ಸಾರಲ್ಪಡುವಂತದ್ದು, ಇದು ಲೋಕದ ಅಂತ್ಯಕ್ಕೆ ಒಂದು ಗುರುತಾಗಿದೆ, ಆದರೆ ಇದು ಎತ್ತಲ್ಪಡುವಿಕೆಗೆ ಒಂದು ಸೂಚನೆ ಅಲ್ಲ. I think you understand. ನಾನು ನಂಬ್ತೇನೆ ನೀವು ಇದನ್ನ ಅರ್ಥ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ. Faith principle is the basis of salvation through all ages. ನಂಬಿಕೆಯ ಈ ಒಂದು ಸಿದ್ಧಾಂತವು ಎಲ್ಲ ಕಾಲಘಟ್ಟಗಳಲ್ಲಿಯೂ, ಅಂದ್ರೆ ಎಲ್ಲ ಯುಗಗಳಲ್ಲಿಯೂ ಅದು ಅನ್ವಯಿಸುವಂತದ್ದಾಗಿರುತ್ತದೆ. That we have in Hebrew chapter 11:1-40. ಇಬ್ರಿಯ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 11:1-40. 11ನೇ ಅಧ್ಯಾಯ ಅದರ 1ನೇ ವಚನದಿಂದ 40ನೇ ವಚನದವರೆಗೂ. Through all ages, I mean that in the Old Testament and the New Testament as well. ಎಲ್ಲ ಯುಗಗಳು ಎಂಬುದಾಗಿ ನಾನು ಹೇಳುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಕಾಲಘಟ್ಟವು ಒಳಗೊಂಡದಾಗಿದೆ. So the faith is the principle both in Old Testament and in New Testament. It is a new invention or introduction in the New Testament. ನಂಬಿಕೆ ಎಂಬಂತ ಈ ಒಂದು ವಿಷಯ ಅದು ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲೂ ಇರುವಂತ ಒಂದು ಸಿದ್ಧಾಂತವಾಗಿದೆ. ಇದು ಹೊಸದಾಗಿ ಈ ಒಂದು ನಮ್ಮ ಕಾಲಘಟ್ಟದಲ್ಲಿ, ಅಂದ್ರೆ ಹೊಸ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ನಮಗೆ ಕೊಟ್ಟಂತ ಒಂದು ವಿಚಾರವಲ್ಲ. Because the writer of Hebrews says, without faith it is impossible to please him. Hebrews 11:6. ಯಾಕಂದ್ರೆ ಇಬ್ರಿಯ ಪತ್ರಿಕೆ 11:6 ಬರಹಗಾರನು ಹೀಗೆ ಹೇಳ್ತಾನೆ, ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. That is inclusive of the Old Testament saints. ಇಲ್ಲಿ ಬರಹಗಾರನು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳನ್ನು ಸಹ ಅವನು ಸೇರಿಸಿಕೊಂಡು ಅವನಿಲ್ಲಿ ಉದ್ದೇಶಿಸ್ತಾ ಇದ್ದಾನೆ. Again, the saved of the tribulation are by the blood of the Lamb. ಮತ್ತೆ ಸಂಕಟ ಕಾಲದಲ್ಲಿ ರಕ್ಷಿಸಲ್ಪಡುವಂತವರು ಯಜ್ಞದ ಕುರಿಮರಿಯಾದ ಆತನ ರಕ್ತದಿಂದ ರಕ್ಷಿಸಲ್ಪಡುವಂತವರಾಗಿರುತ್ತಾರೆ. And we have that in Revelation 7:14 and 12:11. ಇದು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ ಮತ್ತು 11ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ. These were redeemed from among the men. Revelation 14:4. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿಯೂ ಸಹ ನಾವು ನೋಡುತ್ತೇವೆ.
And we are sure that Israel never knew redemption apart from the blood. ನಾವು ನೋಡ್ತೇವೆ ಇಸ್ರಾಯೇಲರು ಅವರು ರಕ್ತದ ಹೊರತಾಗಿ ಅವರಿಗೆ ವಿಮೋಚನೆ ಇರಲಿಲ್ಲ. Of the saved Gentiles washed their robes and made them white in the blood of the Lamb. Revelation 7:14 again. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಅಲ್ಲಿ ನೋಡುತ್ತೇವೆ. ಅಲ್ಲಿಯೂ ಸಹ ಅನ್ಯ ಜನಾಂಗದವರು ಅಂದ್ರೆ ಲೋಕದಲ್ಲಿರುವಂತಹ ಆಗಿನ ಕಾಲಘಟ್ಟದಲ್ಲಿ ಇದ್ದಂತ ಅನ್ಯ ಜನಾಂಗದವರು ಅವರ ನಿಲುವಂಗಿಗಳೂ ಸಹ ಯಜ್ಞದ ಕುರಿಯಾದ ಆತನ ನಿಲುವಂಗಿಯಿಂದ ಅವರು ತೊಳೆದು ಶುಭ್ರ ಮಾಡಲ್ಪಡುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. Again in Revelation 12:11. ಮತ್ತೆ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ ಅದರ 12ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. The means of victory of the brethren is they overcome by him by the blood of the Lamb. ಅಲ್ಲಿಯೂ ಸಹ ನಾವು ನೋಡ್ತೇವೆ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ ತಮ್ಮ ವಾಕ್ಯದ ಬಲದಿಂದ ಅವರು ಸೈತಾನನ ಜಯಿಸುವುದನ್ನು ನಾವು ನೋಡುತ್ತೇವೆ. Again from John 3:5-6 we know that salvation will be the work of the Holy Spirit. ಮತ್ತೆ ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ರಕ್ಷಣೆ ಎಂಬುವಂಥದ್ದು ಅದು ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗುವಂತ ಒಂದು ಕಾರ್ಯವಾಗಿದೆ. Old Testament saints were said to be saved by the work of the Holy Spirit. ಹಳೆ ಒಡಂಬಡಿಕೆಯ ಸಂತರು ಅವರೂ ಸಹ ಪವಿತ್ರಾತ್ಮನ ಕಾರ್ಯದ ಮೂಲಕವಾಗಿ ರಕ್ಷಣೆಯನ್ನ ಪಡ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. The work of the Holy Spirit in Old Testament and New Testament is that in New Testament there is the indwelling of the Holy Spirit, but in Old Testament it was coming upon people. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಯಲ್ಲೂ ಆದಂತ ರಕ್ಷಣೆಗಿರುವಂತ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಅವರ ಹೃದಯಗಳಲ್ಲಿ ನೆಲೆಸಿ ವಾಸ ಮಾಡಿ ಅವರಿಗೆ ರಕ್ಷಣೆಯನ್ನ ಕೊಡುವಂತವನಾಗಿದ್ದನು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಆಗಾಗ ಕೆಲವು ಕಾಲಘಟ್ಟದಲ್ಲಿ ನಿರ್ದಿಷ್ಟ ಸಮಯಾವಧಿಗಳಲ್ಲಿ ಅವರ ಮೇಲೆ ಬಂದು ಅವರನ್ನು ರಕ್ಷಿಸುವುದನ್ನು ನಾವು ನೋಡ್ತೇವೆ. And in any case it is by faith alone or through faith alone by the work of the Holy Spirit, and it is because of the grace of God. ಏನೇ ಆಗಲಿ ಇದು ರಕ್ಷಣೆ ಎಂಬುವಂಥದ್ದು ಅದು ದೇವರ ಕೃಪೆಯಿಂದಲೇ ಅದು ಉಂಟಾದದ್ದಾಗಿದೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ. But Holy Spirit will do the work of regeneration as he was dealing previously with Israel. ಆದರೆ ಮತ್ತೆ ನಾವು ನೋಡುತ್ತೇವೆ ಈ ಒಂದು ಮಾನಸಾಂತರದ ಹೊಸದಾಗಿ ಹುಟ್ಟುವಂತ ಈ ಒಂದು ಕಾರ್ಯವನ್ನ ನಾವು ನೋಡ್ತೇವೆ. ಪವಿತ್ರಾತ್ಮನು ಎಲ್ಲ ಕಾಲಘಟ್ಟದಲ್ಲಿಯೂ ಆತನು ಮಾಡ್ತಾ ಇದ್ದನು. Joel speaks about the ministry of the Holy Spirit in relation to salvation of Israel before the second advent in Joel 2:28-32. ಯೋವೇಲನ ಗ್ರಂಥ 2ನೇ ಅಧ್ಯಾಯ ಅದರಲ್ಲಿಯೂ ಸಹ ನಾವು ನೋಡುತ್ತೇವೆ ಯೋವೇಲನು ಪ್ರವಾದಿಯಾದಂಥ ಯೋವೇಲನು ಯೇಸು ಕ್ರಿಸ್ತನ 2ನೇ ಬರೋಣಕ್ಕಿಂತ ಮುಂಚಿತವಾಗಿ ರಕ್ಷಣೆಯ ಕಾರ್ಯವನ್ನ ಪವಿತ್ರಾತ್ಮನ ಮೂಲಕವಾಗಿ ನಡೆಯುತ್ತದೆ ಎಂಬಂತ ವಿಚಾರವನ್ನ ಮುಂತಿಳಿಸುವುದನ್ನ ಪ್ರವಾದನೆ ನುಡಿಗಳ ಮೂಲಕವಾಗಿ ಮುಂತಿಳಿಸುವುದನ್ನ ನಾವು ನೋಡುತ್ತೇವೆ. ಅಲ್ಲಿ Here are certain things we need to note. ಇಲ್ಲಿ ಕೆಲವೊಂದು ಸಂಗತಿಗಳನ್ನ ನಾವು ಗಮನಿಸಬೇಕು. The gospel of the kingdom that we read in Matthew 24:14. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಂತ ಸುವಾರ್ತೆಯು ಲೋಕದ ಕಟ್ಟಕಡೆಗೆ ಸಾರಲ್ಪಡುವಂತೆ ಎಂಬಂತ ವಿಚಾರವು Gospel of the kingdom was preached before the cross and the church age. It's very important to note it. ಈ ಒಂದು ಸುವಾರ್ತೆಯು ಸಭೆಯ ಕಾಲಕ್ಕಿಂತ ಮುಂಚಿತವಾಗಿಯೂ ಸಹ ಸಾರಲ್ಪಟ್ಟದ್ದಾಗಿತ್ತು. ಈ ವಿಷಯವನ್ನ ನಾವು ಮನದಟ್ಟು ಮಾಡಿಕೊಳ್ಳಬೇಕು. And the gospel of the cross is preached during the church age. ಅದೇ ಸಮಯದಲ್ಲಿ ಕ್ರೂಜೆಯ ಸುವಾರ್ತೆಯು ಸಭೆಯ ಕಾಲಾವಧಿಯಲ್ಲಿಯೂ ಸಹ ಸಾರಲ್ಪಡುತ್ತಾ ಇರುತ್ತದೆ. The gospel of the kingdom will be preached again without any change or addition after the church age.
ಸಭೆಯ ಕಾಲಾವಧಿ ಮುಗಿದ ನಂತರವೂ ಸಹ ದೇವರ ರಾಜ್ಯದ ಸುವಾರ್ತೆಯು ಮತ್ತೆ ಮುಂದುವರಿಯುತ್ತದೆ, ಅಂದ್ರೆ ಸಾರಲ್ಪಡುತ್ತದೆ. I think you are not get confused. ನೀವು ಗೊಂದಲಕ್ಕೊಳಗಾಗುತ್ತಾ ಇಲ್ಲ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. The preaching of the cross and the preaching of the kingdom are not mutually exclusive. ಕ್ರೂಚೆಯ ಸುವಾರ್ತೆಯು ಮತ್ತು ದೇವರ ರಾಜ್ಯದ ಸುವಾರ್ತೆಯು ಇವೆರಡು ಒಂದೇ ಸುವಾರ್ತೆ ಅಲ್ಲ. It's not mutually exclusive. ಇವೆರಡು ಒಂದೇ ಸಮಯದಲ್ಲಿ ನಡೆಯುವಂತದ್ದಲ್ಲ. The gospel of the kingdom was the good news, that is that the promised king was soon to appear to offer the promised kingdom. That is the gospel of kingdom. ದೇವರ ರಾಜ್ಯದ ಸುವಾರ್ತೆ ಎಂಬುದಾಗಿ ನಾವು ಹೇಳುವಾಗ ಅಂದರೆ ವಾಗ್ದಾನವಾಗಿ ಕೊಡಲ್ಪಟ್ಟಂತ ಅರಸನ ಆಳ್ವಿಕೆಯು ಅದು ದೇವರ ರಾಜ್ಯದ ಸುವಾರ್ತೆಯಾಗಿರುತ್ತದೆ. I repeat, the gospel of the kingdom was the good news. ಈ ಒಂದು ದೇವರ ರಾಜ್ಯದ ಶುಭ ಸಮಾಚಾರವಾಗಿರುವಂತಹ ಈ ಒಂದು ಸುವಾರ್ತೆಯು What is that new good news? That the promised king was soon to appear to offer the promised kingdom. That is the gospel of kingdom, of kingdom. ವಾಗ್ದಾನವಾಗಿ ಕೊಡಲ್ಪಟ್ಟಂತ ಅರಸನ ಆ ಒಂದು ಆಳ್ವಿಕೆಯ ಕಾಲ, ಅಂದ್ರೆ ಆ ಒಂದು ರಾಜ್ಯದ ಆಳ್ವಿಕೆಯ ಕಾಲವು ಇದು ಸುವಾರ್ತೆ. ಈ ಸುವಾರ್ತೆಯು ಶುಭ ಸಂದೇಶವು ದೇವರ ರಾಜ್ಯದ ಶುಭ ಸಂದೇಶವಾಗಿದೆ. So primarily the gospel of the kingdom was not soteriological but eschatological in concept. ಆದ್ದರಿಂದ ದೇವರ ರಾಜ್ಯದ ಸುವಾರ್ತೆಯು ಇದು ರಕ್ಷಣಾ ಶಾಸ್ತ್ರವಾಗಿರಲಿಲ್ಲ, ಬದಲಾಗಿ ಇದು ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟಂತ ದೈವಶಾಸ್ತ್ರಕ್ಕೆ ಸಂಬಂಧವಾಗಿದೆ. The gospel of the kingdom did not offer any offer a way of salvation. ದೇವರ ರಾಜ್ಯದ ಸುವಾರ್ತೆಯು ಅದು ಯಾವುದೇ ರೀತಿಯಾಗಿ ರಕ್ಷಣೆಯನ್ನ ಉಂಟು ಮಾಡಲಿಲ್ಲ. It offered a hope of the fulfillment of Israel's eschatological promises. ಇದು ಇಸ್ರಾಯೇಲ್ ಜನಾಂಗಕ್ಕೆ ಅವರಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟಂತ ಅಂತಿಮ ಗತಿ ಶಾಸ್ತ್ರದ ಪ್ರವಾದನೆ ನುಡಿಗಳಾಗಿ ಇದ್ದವು. The gospel of the kingdom also contained the fulfillment of the soteriological hopes. ದೇವರ ರಾಜ್ಯದ ಆ ಒಂದು ವಾಗ್ದಾನಗಳ ನೆರವೇರಿಕೆಗಳು ಅವುಗಳಲ್ಲಿಯೂ ಸಹ ರಕ್ಷಣಾ ಶಾಸ್ತ್ರದ ನಿರೀಕ್ಷೆಗಳು ಅವುಗಳು ಅಡಕವಾಗಿತ್ತು. So the Old Testament salvation has two aspects. ಆದ್ರಿಂದ ಹಳ ಒಡಂಬಡಿಕೆಯ ಆ ಒಂದು ರಕ್ಷಣೆಯಲ್ಲಿ ಎರಡು ವಿಚಾರಗಳು ಅಡಕವಾಗಿವೆ. We read in Matthew 3:2. ಇದನ್ನ ಮತ್ತಾಯನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ. Repent you, for the heaven is at hand. Matthew 3:2. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 2ನೇ ವಚನ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. But in John 1:29 we read that behold the Lamb of God that taketh away the sin of the world. ಆದರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ ಅದರ 29ನೇ ವಚನದಲ್ಲಿ ನಾವು ನೋಡುವಾಗ, ಅಘೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಬರ್ತಾ ಇದ್ದಾನೆ ಎಂಬುದಾಗಿ ಯೋಹಾನನು ಕೂಗಿ ಹೇಳುವುದನ್ನು ನಾವು ನೋಡ್ತೇವೆ. These are two different declarations. ಇವೆರಡು ವಿಭಿನ್ನವಾದಂತಹ ಘೋಷಣೆಗಳಾಗಿವೆ. Repent you, for the heaven is at hand is one proclamation or declaration. ಮಾನಸಾಂತರ ಹೊಂದಿ ದೇವರ ರಾಜ್ಯವು ಹತ್ತಿರವಾಯಿತು ಎಂಬುದಂತೂ ಒಂದು ಘೋಷಣೆ. ಆದರೆ
And behold, the Lamb of God that taketh away the sin of the world is another declaration. ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪ ನಿವಾರಣೆ ಮಾಡುವನು ಎಂಬಂಥದ್ದು ಇನ್ನೊಂದು ಘೋಷಣೆಯಾಗಿದೆ. If you closely watch, you find that in these two declarations, John proclaimed a cross as well as kingdom. ಈ ಎರಡು ಘೋಷಣೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸುವುದಾದರೆ, ಯೋಹಾನನು ಅಲ್ಲಿ ಕ್ರೂಜೆಯನ್ನು ಮಾತ್ರವಲ್ಲದೆ ದೇವರ ರಾಜ್ಯವನ್ನು ಎರಡನ್ನೂ ಸಹ ಅವನು ಘೋಷಿಸುವುದನ್ನು ನಾವು ಗಮನಿಸಬಹುದು. So will be the message of the tribulation period. ಇದೇ ರೀತಿಯಾಗಿ ಸಂಕಟ ಕಾಲದಲ್ಲಿರುವಂತಹ ಸಂದೇಶವು ಈ ರೀತಿಯಾಗಿರುತ್ತದೆ. The soteriological aspect of John's message is the word repent ye. That is soteriological aspect. Repent. ರಕ್ಷಣಾ ಶಾಸ್ತ್ರ ಸಂಬಂಧವಾಗಿ ನಾವು ನೋಡುವಂತ ಪದಪ್ರಯೋಗ ಅಲ್ಲಿ ಇರುವಂತದ್ದು, ಯೋಹಾನನು ಬಳಸುವಂತದ್ದು, ಅದು ಮಾನಸಾಂತರವಾಗಿದೆ. And that was not the word kingdom of heaven is at hand. There is no salvation aspect in that. ಆದರೆ ದೇವರ ರಾಜ್ಯವು ಸಮೀಪಿಸಿತು ಎಂಬಂತ ಆ ಒಂದು ಘೋಷಣೆಯಲ್ಲಿ ರಕ್ಷಣೆಯ ಅಂಶವನ್ನು ನಾವಲ್ಲಿ ಕಾಣುವುದಿಲ್ಲ. God is dealing with the covenant people who had been brought into the relationship by God himself, required the erring one of the offer a sacrifice to receive cleansing. I repeat, God in dealing with the covenant people, ದೇವರು ತನ್ನ ಒಡಂಬಡಿಕೆಯನ್ನು ಮಾಡಿಕೊಂಡಂತ ಜನಾಂಗದವರೊಟ್ಟಿಗೆ, who had been brought into the relationship by God himself, ಆ ಜನರನ್ನ ದೇವರೊಟ್ಟಿಗೆ ಸಂಬಂಧವಾಗಿ ಅನ್ಯೋನ್ಯತೆಯಲ್ಲಿ ಅವರನ್ನ ಕರೆದುಕೊಂಡು ಬಂದನು. they required the erring one to offer a sacrifice to receive cleansing. ಅದರಿಂದ ತಪ್ಪಿಸ್ತರಾದಂಥವರು ಅವರು ದೇವರಿಗೆ ಯಜ್ಞ ಬಲಿಗಳನ್ನ ಕೊಟ್ಟು ದೇವರಿಂದ ಕ್ಷಮಾಪಣೆಯನ್ನ ಹೊಂದಿಕೊಳ್ಳಬೇಕಾಗಿತ್ತು. This will reinstate him in the blessing of the covenant. ಈ ಮುಖಾಂತರವಾಗಿ ಅವರು ಆ ಒಂದು ಒಡಂಬಡಿಕೆಗೆ ಮತ್ತೊಮ್ಮೆ ತಮ್ಮನ್ನೇ ತಾವು ಪುನಃಸ್ಥಾಪಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Such offering and subsequent cleansing were inextricably tied in with the repentant in Old Testament sense of the word. ಈ ರೀತಿಯಾಗಿ ನಾವು ನೋಡುತ್ತೇವೆ, ಯಜ್ಞಾದಿಗಳ ಮೂಲಕವಾಗಿ ಹಳೆ ಒಡಂಬಡಿಕೆಯ ಭಕ್ತರು ತಮ್ಮ ರಕ್ಷಣೆಯನ್ನ ಮತ್ತೊಮ್ಮೆ ದೇವರೊಟ್ಟಿಗೆ ಪುನಃಸ್ಥಾಪಿಸಿಕೊಂಡು ಅವರು ಆ ಮಾನಸಾಂತರವನ್ನು ಹೊಂದಿಕೊಳ್ಳುವಂತವರಾಗಿದ್ರು. The promise of the king brought conviction of personal unworthiness. ಆ ಅರಸನ ಆ ಒಂದು ವಾಗ್ದಾನದ ಮೂಲಕವಾಗಿ ಅವರು ವ್ಯಕ್ತಿಗತವಾಗಿ ಅವರು ತಮ್ಮ ಪಾಪಗಳನ್ನ ಅರಿತುಕೊಳ್ಳುವಂತಹ ಒಂದು ಅರಿವಿಗೆ ಅವರು ನಡೆಸಲ್ಪಟ್ಟರು. And that brought the individual to seek cleansing. ಈ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನೇ ತಾನು ಶುದ್ಧೀಕರಿಸಿಕೊಳ್ಳಬೇಕಾದಂತ ಆ ಒಂದು ಪರಿಜ್ಞಾನವನ್ನ ಹೊಂದಿಕೊಳ್ಳುತ್ತಾ ಇದ್ದರು. Us will be in the period of tribulation. ಈ ರೀತಿಯಾಗಿ ನಾವು ನೋಡುತ್ತೇವೆ, ಸಂಕಟ ಕಾಲದ ಕಾಲಾವಧಿಯಲ್ಲಿಯೂ ಇದೇ ಚಟುವಟಿಕೆಯು ನಡೆಯುವಂತದಾಗಿರುತ್ತದೆ. The announcement of the good news that the king is coming will bring conviction of unworthiness. ಈ ಎರಡನೇ ಬರೋಣದಲ್ಲಿ ಆ ಅರಸನು ಬರುತ್ತಾನೆ ಎಂಬಂತ ಆ ಒಂದು ಸುದ್ದಿ ಸಮಾಚಾರವು ಅವರಿಗೆ ಒಂದು ಆ ಪಾಪದ ಅರಿವನ್ನು ಉಂಟು ಮಾಡುವಂತಹ ಒಂದು ದೃಢವಾದಂತಹ ಒಂದು ಕಾರ್ಯಚಟುವಟಿಕೆ ಅವರ ಹೃದಯಗಳಲ್ಲಿ ನಡೆಯುವಂತದಾಗಿರುತ್ತದೆ. It also will bring them into cleanness or cleansing. ಮಾತ್ರವಲ್ಲದೆ ಅವರು ತಮ್ಮ ಪಾಪದ ಪರಿಹಾರಕ್ಕೋಸ್ಕರವಾಗಿ ಶುದ್ಧೀಕರಿಸಲ್ಪಡಬೇಕೆಂಬಂತ ಆ ಒಂದು ತಿಳುವಳಿಕೆಯೂ ಸಹ ಅವರಲ್ಲಿ ಉಂಟಾಗುತ್ತದೆ. But not through the sacrifice or ceremonial cleansing of water. ಆದರೆ ಅದು ಔಪಚಾರಿಕವಾಗಿ ಸಂಪ್ರದಾಯಿಕವಾಗಿ ಮಾಡುವಂತ ಆ ಒಂದು ಶುದ್ಧೀಕರಣದ ಕಾರ್ಯದ ಮುಖಾಂತರವಾಗಿ ಅಲ್ಲ. But it is through the method of cleansing once and for
all offered the blood of the Lamb. ಇದು ಒಂದೇ ಸಾರಿ ಯೇಸು ಕ್ರಿಸ್ತನ ಅಥವಾ ಯಜ್ಞದ ಕುರಿಮರಿಯಾದ ಆತನ ರಕ್ತದ ಮುಖಾಂತರವಾಗಿ ನಡೆಸಲ್ಪಡುವಂತಹ ಶುದ್ಧೀಕರಣವಾಗಿರುತ್ತದೆ. The believing remnant will announce the King and offer cleansing, complete and final through him whom John spoke of. ಆಗ ಉಳಿದಂತ ನಂಬಿಗಸ್ತರಾದಂತ ಆ ಒಂದು ಜನರು ಅಂದ್ರೆ ಉಳಿದಿರುವಂತ ಆ ಒಂದು ಜನರು ಅವರು ಈ ಒಂದು ರಕ್ಷಣೆಯನ್ನ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಯೋಹಾನನು ತಿಳಿಸುವಂತವನಾಗಿದ್ದಾನೆ. The good news of the kingdom does not eliminate the good news of salvation from its message. ಈ ಒಂದು ಶುಭ ಸಮಾಚಾರವು ರಕ್ಷಣೆಯ ಈ ಒಂದು ಸಮಾಚಾರವು ಅದು ರಕ್ಷಣೆಯಿಂದ ಅದನ್ನ ತೆಗೆದು ಬಿಡಲಿಕ್ಕೆ ಸಾಧ್ಯವಿಲ್ಲ. Salvation will be personal. ರಕ್ಷಣೆ ಎಂಬುವಂಥದ್ದು ಅದು ವ್ಯಕ್ತಿಗತವಾಗಿ ನಡೆಯುವಂತ ಒಂದು ಸಂಗತಿಯಾಗಿದೆ. That is in Revelation 7:9. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. 14 14ನೇ ವಚನ and 14:14. 14:14 ಸಹ ನಾವು ನೋಡ್ತೇವೆ. Here it states that salvation is personal. ಅಲ್ಲಿ ನಾವು ನೋಡ್ತೇವೆ ರಕ್ಷಣೆ ಎಂಬುವಂಥದ್ದು ಅದು ವ್ಯಕ್ತಿಗತವಾದದ್ದು. We are speaking about Israel. ನಾವು ಇಸ್ರಾಯೇಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. And it's personal as well as national. ಅದು ವ್ಯಕ್ತಿಗತವಾಗಿಯೂ ಇದೆ, ಮಾತ್ರವಲ್ಲದೆ ರಾಷ್ಟ್ರ ಸಂಬಂಧವಾಗಿಯೂ ಸಹ ಇದೆ. Ezekiel 20:37-38. ಎಜೆಕಿಯಲ್ 20:28ನೇ ವಚನದಲ್ಲಿ, Zechariah 13:1-8-9. ಜಕರಯನ ಪುಸ್ತಕ 1ನೇ ಅಧ್ಯಾಯ 8ರಿಂದ 9ನೇ ವಚನ, and Romans 11:27. ರೋಮ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಚನ. And also the millennial blessings. ಅಷ್ಟು ಮಾತ್ರವಲ್ಲದೆ ಸಹಸ್ರಮಾನದ ಆಶೀರ್ವಾದಗಳು ಸಹ. And we have that in Revelation 7:15-17. ಇದು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ ಅದರ 15ನೇ ವಚನದಲ್ಲಿ ನಾವು ನೋಡ್ತೇವೆ. 21-6. 21ರಿಂದ ನಾವು ಅದನ್ನ ನೋಡ್ತೇವೆ. So no evangelists have any doubt about the inerrancy of the scripture. Inerrancy. ಆದ್ರಿಂದ ಈ ಸ್ವಾರ್ಥಿಕರು ಎಂಬುದಾಗಿ ನಾವು ಹೇಳುವಂತ ಇವಾಂಜಲಿಕಲ್ಸ್ ಪಂಗಡದವರಲ್ಲಿ ಯಾವುದೇ ರೀತಿಯಾದಂತ ಒಂದು ಅನುಮಾನ ಇಲ್ಲ ಈ ಒಂದು ಎತ್ತಲ್ಪಡುವಿಕೆಯ ಕುರಿತಾಗಿ. No evangelists have the doubt about the inerrancy of scripture. That means in the scripture there is any mistakes. ಸತ್ಯವೇದದಲ್ಲಿ ಯಾವುದೇ ರೀತಿಯಾದಂತ ತಪ್ಪು ದೋಷಗಳು ಇಲ್ಲ ಎಂಬುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳು ಇಲ್ಲ. The question is interpretation. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವ್ಯಾಖ್ಯಾನ ಯಾವ ರೀತಿಯಾಗಿ ಮಾಡ್ತೇವೆ. Different people and different denominations interpret the same scripture. The scripture is same. ಅನೇಕ ಪಂಗಡಗಳು ಡಿನಾಮಿನೇಷನ್ ಅಂತ ನಾವೇನ್ ಕರೀತೇವೆ, ಅವರು ಸತ್ಯವೇದವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. They don't say there is any mistake in the Bible. ಅವ್ರು ಯಾರು ಸತ್ಯವೇದದಲ್ಲಿ ತಪ್ಪು ದೋಷಗಳು ಇವೆ ಎಂಬುದಾಗಿ ಹೇಳುವುದಿಲ್ಲ. We know that there are some sects they are translated Bible according to their views. I don't want to name. ನಮ್ಗೆ ಗೊತ್ತಿದೆ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳು ಅವರು ತಮಗೆ ಬೇಕಾದ ಹಾಗೆ ಸತ್ಯವೇದವನ್ನ ಅವರು ಭಾಷಾಂತರ ಮಾಡಿದ್ದಾರೆ. But difference is in interpretation. ಆದರೆ ವ್ಯತ್ಯಾಸ ಇರುವಂತದ್ದು ಅವರು ವ್ಯಾಖ್ಯಾನಿಸುವಂತ ವಿಧಾನದಲ್ಲಿ. The same is the case with the rapture. ಅದೇ ರೀತಿಯಾಗಿ ಎತ್ತಲ್ಪಡುವಿಕೆಯ ಸಂಬಂಧವಾಗಿಯೂ ಸಹ ನಾವು ನೋಡ್ತೇವೆ. Different people use the same verses from the same Bible and they interpret different ways. ಬೇರೆ ಬೇರೆ ಪಂಗಡದವರು ಸತ್ಯವೇದದಲ್ಲಿರುವಂತಹ ಅದೇ ವಚನಗಳನ್ನ ತೆಗೆದು ಎತ್ತಲ್ಪಡುವಿಕೆ ಸಂಬಂಧವಾಗಿ ವಿಭಿನ್ನವಾದ ರೀತಿಯಲ್ಲಿ ಅವರು ಅದನ್ನ ವ್ಯಾಖ್ಯಾನಿಸುವುದನ್ನು ನಾವು ನೋಡುತ್ತೇವೆ. And therefore various solutions are put forward to compromise the tension between the two, the coming of the Lord without any sign
and the return of the Lord only after some signs. ಆದ್ರಿಂದ ಯೇಸು ಕ್ರಿಸ್ತನ ಆ ಒಂದು ಬರೋಣಕ್ಕೆ ಸಂಬಂಧವಾಗಿ ಅವರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನ ಹಾಕುವುದನ್ನ ನಾವು ನೋಡುತ್ತೇವೆ. It is because of wrong hermeneutics. ಇದು ತಪ್ಪಾದ ವ್ಯಾಖ್ಯಾನದ ವಿಧಾನದ ನಿಮಿತ್ತವಾಗಿ ನಾವು ಈ ಒಂದು ವಿಚಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸುವುದನ್ನ ನಾವು ನೋಡ್ತಾ ಇದ್ದೇವೆ. Some take the position that Jesus could not come at any time since it depends upon the time taken for preaching the gospel to all nations. Some take the position that Jesus could not come at any time. ಕೆಲವರು ಈ ಒಂದು ನಿಲುವನ್ನ ತೆಗೆದುಕೊಳ್ತಾರೆ. ಅದೇನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನು ಆತನು ಅನಿರೀಕ್ಷಿತವಾಗಿ ಅಂದ್ರೆ ಸನ್ನಿಹಿತವಾಗಿ ಆತನು ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. The reason for the position is that it depends upon the time taken for preaching the gospel to all nations. ಇದು ಯಾಕೆ ಅವರು ಹೀಗೆ ಹೇಳ್ತಾರೆ ಅಂದ್ರೆ ಈ ಒಂದು ಸುವಾರ್ತೆಯು ಲೋಕದ ಕಟ್ಟ ಕಡೆಯವರೆಗೆ ಸಾರಬೇಕಾದದ್ದರಿಂದ ಆ ಒಂದು ಸಾರಲ್ಪಡುವಿಕೆಗೆ ಒಂದು ಸಮಯಾವಧಿ ಇರುವುದರಿಂದ ಅವರು ಈ ರೀತಿಯಾಗಿ ಅವರು ಅಂದ್ಕೊಳ್ತಾರೆ. And the great tribulation and ingathering of the total number of Jews to be saved. ಈ ಒಂದು ಇಡೀ ಯಹೂದ್ಯರ ಆ ಒಂದು ರಕ್ಷಣೆಯ ಕುರಿತಾಗಿರುವಂತ ಆ ಒಂದು ಮೊತ್ತ ಜನಸಂಖ್ಯೆಯನ್ನು ಸಹ ಅವರು ಲೆಕ್ಕದಲ್ಲಿ ಪರಿಗಣಿಸಬೇಕಾದ ಕಾರಣ ಅವರು ಈ ರೀತಿಯಾಗಿ ಅವರು ವಾದ ಮಾಡ್ತಾರೆ. Because of these reasons, Jesus cannot come or rapture cannot take us at any time. ಈ ಎಲ್ಲ ಕಾರಣಗಳ ನಿಮಿತ್ತವಾಗಿ ಈ ಎತ್ತಲ್ಪಡುವಿಕೆಯು ಅದು ಸನ್ನಿಹಿತವಾಗಿ ಅಂದ್ರೆ ಅನಿರೀಕ್ಷಿತವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ವಾದಿಸ್ತಾರೆ. Another group think that these signs are given just for an encouragement. ಇನ್ನೊಂದು ವಿಚಾರ ಏನಂದ್ರೆ ಈ ಎಲ್ಲ ಸೂಚನೆಗಳು ಅವು ಕೇವಲ ಉತ್ತೇಜನಕ್ಕಾಗಿ ಮಾತ್ರ ಕೊಡಲ್ಪಟ್ಟದಾಗಿದೆ ಎಂಬುದಾಗಿ ಹೇಳ್ತಾರೆ. That when we see them, that with the signs, we can intensify our expectation. ಈ ಒಂದು ಸೂಚನೆಗಳನ್ನ ನಾವು ನೋಡುವಾಗ ನಾವು ನಮ್ಮ ನಿರೀಕ್ಷೆಯನ್ನ ಅದರ ಒತ್ತಡವನ್ನ ನಾವು ಇನ್ನೂ ಹೆಚ್ಚಾಗಿ ನಾವು ಅದನ್ನ ಪರಿಗಣಿಸಿಕೊಳ್ಳಬಹುದು ಎಂಬುದಾಗಿ ಅಂದ್ಕೊಳ್ತಾರೆ. And for this position, this cite from Luke 21:28. ಇದನ್ನ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೇವೆ. And Matthew 13:5-6. ಮಾತ್ರವಲ್ಲದೆ ಮತ್ತಾಯನ ಬರೆದ ಸುವಾರ್ತೆ 35ನೇ ಅಧ್ಯಾಯ 6ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. And on the basis of these things, they say that no, it's just for encouragement, nothing to do with rapture. ಆದ್ರಿಂದ ಈ ವಾಕ್ಯಗಳ ಆಧಾರದ ಮೇಲೆ ಅವ್ರು ಹೇಳ್ತಾರೆ ಇದು ಉತ್ತೇಜನಕ್ಕೋಸ್ಕರವಾಗಿ ಇರುವಂತಹ ಒಂದು ವಾಕ್ಯಗಳಾಗಿವೆ, ಇದು ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟದ್ದವಲ್ಲ. But we know that our Lord never intended such an idea as a believer not to expect him coming at any time. ಆದರೆ ನಮಗೆ ಗೊತ್ತಿದೆ ತಂದೆ ಆ ದೇವರು ಇದು ಅನಿರೀಕ್ಷಿತವಾಗಿ ನಡೆಯುವುದರಿಂದ ನಾವು ಯಾವುದೇ ಒಂದು ಕಾಲ ಸಮಯವನ್ನ ನಾವು ನಿರ್ದಿಷ್ಟವಾದ ಕಾಲ ಸಮಯವನ್ನ ಪರಿಗಣಿಸಿ ಅದನ್ನ ಎದುರು ನೋಡಬೇಕೆಂಬುದಾಗಿ ಆತನು ಬಯಸಲಿಲ್ಲ. A third view is that Christ can return at any time. ಮೂರನೆಯ ಒಂದು ದೃಷ್ಟಿಕೋನ ಅದೇನಂದ್ರೆ ಯೇಸು ಕ್ರಿಸ್ತನು ಆತನು ಯಾವುದೇ ಸಮಯದಲ್ಲಿ ಆತನು ಹಿಂದಿರುಗಿ ಬರಬಹುದು. Because all signs pertaining to the second coming have been fulfilled already. ಆದ್ರಿಂದ ಆತನ ಎರಡನೇ ಬರೋಣಕ್ಕಿರುವಂತ ಎಲ್ಲ ಸೂಚನೆಗಳು ಈಗಾಗಲೇ ನೆರವೇರಿದ್ದವೆ. So he can come at any time. ಆದ್ರಿಂದ ಆತನು ಯಾವ ಸಮಯದಲ್ಲಿ ಬೇಕಾದ್ರೂ ಆತನು ಬರಬಹುದು. And the fourth stand is that the signs might have already been fulfilled. ನಾಲ್ಕನೆಯ ದೃಷ್ಟಿಕೋನ ಅಂದ್ರೆ ಈ ಎಲ್ಲ ಸೂಚನೆಗಳು ಬರೋಣಕ್ಕಿರುವಂತ ಎಲ್ಲ ಸೂಚನೆಗಳು ಅವೆಲ್ಲವೂ ನೆರವೇರಿದೆ. We don't know for sure. It might happen. ಆದರೆ ನಮಗೆ ಅದನ್ನು ಖಡಾಖಂಡಿತವಾಗಿ ನಾವು ಅದನ್ನ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಎಲ್ಲ ಸೂಚನೆಗಳು ನೆರವೇರಬಹುದು. So he can come at any time. ಆದ ಕಾರಣ ಆತನು
ಯಾವುದೇ ಒಂದು ಅನಿರೀಕ್ಷಿತವಾದಂತ ಸಮಯದಲ್ಲಿ ಆತನು ಬರಬಹುದು. In order to reconcile this problem, ಈ ಎಲ್ಲ ಸಮಸ್ಯೆಗಳನ್ನ ಅದನ್ನ ಸರಿಪಡಿಸುವ ಸಲುವಾಗಿ a fifth stand is that certainly Christ will return at any time. ಐದನೇ ಒಂದು ನಿಲುವು ಅದೇನಂದ್ರೆ ಯೇಸು ಕ್ರಿಸ್ತನು ಆತನು ಅನಿರೀಕ್ಷಿತವಾಗಿ ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು, but in two distinct phases. ಆದರೆ ಎರಡು ವಿಭಿನ್ನವಾದಂತ ಹಂತಗಳಲ್ಲಿ ಆತನು ಬರುತ್ತಾನೆ. As secret coming in the air for the believers to take away the believers out of the world, ಆತನು ಗುಪ್ತವಾಗಿ ವಿಶ್ವಾಸಿಗಳನ್ನ ಅಂದ್ರೆ ನಂಬಿದವರನ್ನ ಆತನ ಕಡೆಗೆ ಆತನು ಎತ್ತಲ್ಪಡುತ್ತಾನೆ. and at least after 7 years of tribulation on earth, ಮಾತ್ರವಲ್ಲದೆ ಭೂಮಿಯಲ್ಲಿ ಸಂಕಟ ಕಾಲದ ಕಾಲಾವಧಿ ಮುಗಿದ ನಂತರ then will be a public coming with his saints to earth. ಆಗ ಬಹಿರಂಗವಾಗಿ ತನ್ನೆಲ್ಲ ಸಂತರೊಡನೆ ಆತನು ಭೂಮಿಗೆ ಪ್ರತ್ಯಕ್ಷನಾಗುವಂತವನಾಗಿರುತ್ತಾನೆ. to reign over the earth. ಇಡೀ ಭೂಮಿಯನ್ನ ಆಳುವುದಕ್ಕೋಸ್ಕರವಾಗಿ during the period of great tribulation, ಈ ಮಹಾಸಂಕಟದ ಕಾಲಾವಧಿಯಲ್ಲಿ the sign that have yet not been fulfilled will be fulfilled. ಇನ್ನು ನೆರವೇರದೆ ಇರುವಂತ ಸೂಚನೆಗಳು, ಬರೋಣಕ್ಕಿರುವಂತ ಸೂಚನೆಗಳು ನೆರವೇರುವಂತದಾಗಿರುತ್ತದೆ. This is the stand we are holding. ನಾವು ಹಿಡಿದುಕೊಂಡಿರುವಂತ ನಿಲುವು ಈ ಒಂದು ದೃಷ್ಟಿಕೋನವಾಗಿದೆ. Because Christ is coming for his saint, that is secret coming, that is rapture. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಜನರಿಗೋಸ್ಕರವಾಗಿ ಅಂದ್ರೆ ಆತನ ಮೇಲೆ ನಂಬಿಕೆ ಇಟ್ಟಂತ ಜನರಿಗೋಸ್ಕರವಾಗಿ ಆತನು ಗುಪ್ತವಾಗಿ ಬರುವಂತವನಾಗಿದ್ದಾನೆ. ಇದು ಎತ್ತಲ್ಪಡುವಿಕೆಯಾಗಿದೆ. That is the first phase of his second coming. ಇದು ಆತನ ಎರಡನೇ ಬರೋಣದಲ್ಲಿರುವಂತ ಮೊದಲನೆಯ ಹಂತವಾಗಿದೆ. That is coming in the mid-air. ಇದು ಆತನು ಮಧ್ಯಾಕಾಶದಲ್ಲಿ ಬರುವಂತ ಒಂದು ವಿಚಾರವಾಗಿದೆ. He is coming just for the church, his bride. ಇದು ಆತನು ತನ್ನ ಸಭೆಗೋಸ್ಕರವಾಗಿ ಮೊದಲಿಗಿತ್ತಿಗೋಸ್ಕರವಾಗಿ ಮೊದಲಿಂಗನು ಬರುವಂತವನಾಗಿದ್ದಾನೆ. And then he will be coming down to earth with his saints and angels. ಅದಾದ ನಂತರ ನಾವು ನೋಡುತ್ತೇವೆ ಆತನು ಪ್ರತ್ಯಕ್ಷವಾಗಿ ತನ್ನ ಸಂತರೊಟ್ಟಿಗೆ ದೇವದೂತ ಗಣದೊಟ್ಟಿಗೆ ಆತನು ಭೂಮಿಯಲ್ಲಿ ಪ್ರತ್ಯಕ್ಷನಾಗುವಂತವನಾಗಿರ್ತಾನೆ. So there may be a gap between these two phases at least 7 years. ಆದ್ದರಿಂದ ಈ ಎರಡು ಹಂತಗಳ ನಡುವೆ ಕನಿಷ್ಠ ಪಕ್ಷ 7 ವರ್ಷಗಳ ಕಾಲದ ಒಂದು ಅಂತರ ಕಾಲಾವಧಿಯ ಇರುವಂತದಾಗಿರುತ್ತದೆ. We come to this 7 years because of the last week of 70 weeks. ಈ 70ನೇ ವಾರದ ಕೊನೆಯ ವಾರ ಈ ಒಂದು ಕಾಲಾವಧಿಯಲ್ಲಿ ನಡೆಯುವಂತದಾಗಿರುತ್ತದೆ. 70 weeks of Daniel, 69 is over and 1 week is left. That is 1 week means 7 years. That's why we say a gap of 7 years. ದಾನಿಯೇಲನು ಹೇಳುವಂತ 70 ವಾರಗಳ ಕಾಲಾವಧಿಯಲ್ಲಿ 69 ವಾರಗಳು ಈಗಾಗಲೇ ನಡೆದು ಹೋಗಿದೆ. ಇನ್ನು ಉಳಿದಿರುವಂತ ಈ ಒಂದು ವಾರ ಅದು 7 ವರ್ಷಗಳಿಗೆ ಸಮವಾಗಿದೆ. ಆ ವರ್ಷಗಳು ಈ ಅಂತ್ಯಕಾಲದಲ್ಲಿರುವಂತ ಮಹಾಸಂಕಟ ಕಾಲದ ಕಾಲಾವಧಿಯಾಗಿ ನಾವು ಅದನ್ನ ನಿಗದಿಪಡಿಸಲಾಗಿದೆ. And Daniel clearly says that these 70 weeks are only for his people and his temple. ದಾನಿಯೇಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಈ 70 ವಾರಗಳು ಇದು ಆತನ ಜನರಿಗೋಸ್ಕರವಾಗಿ ಅಂದ್ರೆ ಇಸ್ರಾಯೇಲ್ ಜನಾಂಗದವರಿಗೋಸ್ಕರವಾಗಿ ಮಾತ್ರವಲ್ಲದೆ ದೇವಾಲಯಕ್ಕೋಸ್ಕರವಾಗಿ ಇರುವಂತ ಒಂದು ಕಾಲಾವಧಿಯಾಗಿದೆ. Because rapture is already happened, the church is no more on earth. ಯಾಕಂದರೆ ಎತ್ತಲ್ಪಡುವಿಕೆಯಾದ ನಂತರ ಸಭೆಯು ಭೂಮಿಯಲ್ಲಿ ಕಾಣಲ್ಪಡುವುದಿಲ್ಲ. 69 weeks are already passed. 69 ವಾರಗಳು ಈಗಾಗಲೇ ಕಳೆದು ಹೋಗಿವೆ. Now 1 week is left, that is 7 years. ಈಗ ಒಂದು ವಾರ ಅಂದ್ರೆ ಅದು 7 ವರ್ಷಗಳಿಗೆ ಸಮನಾಗಿ ಅದು ಮಾತ್ರ ಈಗ ಉಳಿದಿರುವಂತದ್ದು. That time Jesus will come down to earth for the Jews and not for the church. ಆ ಒಂದು ಕಾಲಾವಧಿಯಲ್ಲಿ
ಯೇಸು ಕ್ರಿಸ್ತನು ಯಹೂದ್ಯರಿಗೋಸ್ಕರವಾಗಿ ಆತನು ಭೂಮಿಯಲ್ಲಿ ಪ್ರತ್ಯಕ್ಷನಾಗಿ ಕಾಣಿಸಲ್ಪಡುತ್ತಾನೆ, ಅದು ಸಭೆಗೋಸ್ಕರವಾಗಿ ಅಲ್ಲ. Although all the scriptural evidences are against any signs before rapture, ನಾವು ನೋಡ್ತೇವೆ ಈ ಒಂದು ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟ ಹಾಗೆ ಸತ್ಯವೇದದಲ್ಲಿ ಎಲ್ಲಿಯೂ ಸಹ ನಾವು ಸೂಚನೆಗಳನ್ನ ಕಾಣುವುದಿಲ್ಲ, ಅಥವಾ ಅದಕ್ಕೆ ಸೂಚನೆಗಳಿಗೆ ವಿರೋಧವಾಗಿಯೇ ನಾವು ಕಾಣ್ತೇವೆ. still we preach and encourage our fellow brethren to be ready to receive the Lord who can come at any moment and say. ಆದ್ರಿಂದ ನಮ್ಮ ಸಹೋದರನ ನಾವು ಉತ್ತೇಜಿಸುವಂತವರಾಗಿರ್ತೇವೆ. ಆತನ ಭ್ರಮಣವು ಯಾವುದೇ ಸಮಯದಲ್ಲಿ ನಡೆಯುವಂತದ್ದಾಗಿರುತ್ತದೆ, ಆದ್ರಿಂದ ನಾವು ಸಿದ್ಧರಾಗಿರಬೇಕೆಂಬುದಾಗಿ. You may hear the people preach that the sign of rapture is already seen. ನೀವು ಅನೇಕ ಸುವಾರ್ತಿಕರು ಅಥವಾ ಬೋಧಕರು ಹೇಳುವಂತದನ್ನ ನೀವು ಕೇಳಬಹುದು. ಅಂದ್ರೆ ಎತ್ತಲ್ಪಡುವಿಕೆಗಿರುವಂತಹ ಸೂಚನೆಗಳನ್ನ ನಾವು ಕಾಣ್ತಾ ಇದ್ದೇವೆ ಎಂಬುದಾಗಿ. So please be quick and ready. The rapture signs are already been seen, visible, manifested. ಈ ಒಂದು ಎತ್ತಲ್ಪಡುವಿಕೆ ಸಂಬಂಧಪಟ್ಟಂತ ಸೂಚನೆಗಳು ಈಗಾಗಲೇ ನಿಮಗೆ ಕಾಣ್ತಾ ಇದ್ದೇವೆ ಎಂಬುದಾಗಿ ಅವರು ಹೇಳ್ತಾರೆ. You are singing and worshiping that Jesus can come at any time. You know. ನೀವು ಆರಾಧನೆ ಮಾಡ್ತಾ ಇದ್ದೀರಿ, ನೀವು ಆತನ ಕೊಂಡಾಡ್ತಾ ಇದ್ದೀರಿ. ನಾವು ಹೇಳುವಂತದ್ದು ಆತನ ಬರೋಣವು ಯಾವುದೇ ಸಮಯದಲ್ಲಿ ಅದು ಸಂಭವಿಸಬಹುದು ಎಂಬುದಾಗಿ. At the same time, preach that the signs already started be. ಅದೇ ಸಮಯದಲ್ಲಿ ನಾವು ಬೋಧನೆಗಳನ್ನು ಸಹ ನಾವು ಕೇಳ್ತಾ ಇದ್ದೇವೆ, ಅಂದ್ರೆ ಈ ಚಿಹ್ನೆಗಳು ಸೂಚನೆಗಳು ಈಗಾಗಲೇ ನಾವು ಕಾಣ್ತಾ ಇದ್ದೇವೆ ಎಂಬುದಾಗಿ. Is that not contradictory? ಇದು ವಿರೋಧಾಭಾಸವಾಗಿ ನಮಗೆ ಅನಿಸ್ತಾ ಇಲ್ವಾ? Many of the content of our songs and hymns are portraying this same subject. He comes at any time we do not expect. ನಾವು ಹಾಡುವಂತ ಅನೇಕ ಸಂಗೀತ ರಚನೆಗಳಾಗಿರಬಹುದು, ಅವೆಲ್ಲವೂ ನಮಗೆ ಹೇಳುವಂತದ್ದು ಆತನ ಭ್ರಮಣವು ಯಾವುದೇ ಗಳಿಗೆಯಲ್ಲಿ ಅಥವಾ ಯಾವುದೇ ನಿಮಿಷದಲ್ಲಿ ನಡೆಯಬಹುದು ಎಂಬುದಾಗಿ. Or as far as rapture is concerned, there is no sign at all whatsoever. ಆದರೆ ಎತ್ತಲ್ಪಡುವಿಕೆಯ ಸಂಬಂಧವಾಗಿ ನಾವು ಕಲಿಯುವಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಸೂಚನೆಗಳಾಗಲಿ ಗುರುತುಗಳಾಗಲಿ ಇಲ್ಲ, ಕೊಡಲ್ಪಟ್ಟಿಲ್ಲ. That's why we said that it can come even as we preach this message tonight. ಆದ ಕಾರಣ ನಾವು ಹೇಳುವಂತದ್ದು, ನಾವು ಈಗ ಹೇಳುತ್ತಾ ಇರುವಂತ ಈ ಒಂದು ಸಂದೇಶವನ್ನ ಕೊಡ್ತಾ ಇರುವಂತ ಈ ಒಂದು ಗಳಿಗೆಯಲ್ಲಿಯೂ ಸಹ ಎತ್ತಲ್ಪಡುವಿಕೆ ಎಂಬಂತ ಆ ಒಂದು ಘಟನೆ ನಡೆಯಬಹುದು. It can come even any time, any moment, any day, any hour. This may be night or morning, we do not know. ನಮ್ಗೆ ಗೊತ್ತಿಲ್ಲ ಆ ಒಂದು ಗಳಿಗೆ ಯಾವಾಗ ಬರುತ್ತದೆ ಎಂಬುದಾಗಿ. ಅದು ಹಗಲಿನಲ್ಲಿ ಆಗಿರ್ಬೋದು, ರಾತ್ರಿಯಲ್ಲಿ ಇರಬಹುದು, ಯಾವ ನಿಮಿಷ ಯಾವ ಗಂಟೆ ಅದು ಸಂಭವಿಸುತ್ತದೆ ಎಂಬುದಾಗಿ ನಮಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. That's what we mean by the word imminent coming of Jesus Christ. ಇದನ್ನೇ ನಾವು ಸನ್ನಿಹಿತತೆ ಎಂಬುದಾಗಿ ಹೇಳ್ತೇವೆ, ಅಂದ್ರೆ ಆತನ ಬರುಣವು ಅನಿರೀಕ್ಷಿತವಾಗಿರುವಂತದ್ದು ಎಂಬುದಾಗಿ. So please don't be confused with the gospel of kingdom, because the kingdom of God was even before the church is born. So it's a make a point. ಆದ್ದರಿಂದ ಈ ಒಂದು ವಿಷಯವನ್ನ ನೀವು ಗೊಂದಲಗೊಳಿಸಿಕೊಳ್ಳಬಾರದು. ಅದೇನೆಂದ್ರೆ ದೇವರ ರಾಜ್ಯದ ಸುವಾರ್ತೆಯು, ಅಂದ್ರೆ ಈ ಒಂದು ದೇವರ ರಾಜ್ಯವು ಅದು ಸಭೆ ಕಾಲಾವಧಿಗಿಂತ ಮುಂಚಿತವಾಗಿಯೂ ಇದ್ದಂತ ಒಂದು ವಿಚಾರವಾಗಿದೆ. Kingdom of God was in Old Testament also. ಹಳೆ ಒಡಂಬಡಿಕೆಯಲ್ಲಿಯೂ ಸಹ ದೇವರ ರಾಜ್ಯವು ಇತ್ತು. That means God is reigning or ruling over his creation, especially over Israel. That is called kingdom of heaven. ಅಂದ್ರೆ ದೇವರು ಇಸ್ರಾಯೇಲ್ ಜನಾಂಗವನ್ನ, ರಾಷ್ಟ್ರವನ್ನ ಆಳ್ವಿಕೆ ಮಾಡುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಇದನ್ನೇ ನಾವು ನೋಡುವಂತದ್ದು ದೇವರ ರಾಜ್ಯ ಎಂಬುದಾಗಿ. The kingdom of God, God's kingdom. ಅದು ದೇವರ ರಾಜ್ಯವಾಗಿತ್ತು. He as king ruling over the entire world or entire creation. That is kingdom of God. ಆತನು ಇಡೀ ಸೃಷ್ಟಿಯನ್ನ ಆಳ್ವಿಕೆ ಮಾಡುವಂತವನಾಗಿರುತ್ತಾನೆ. ಅದು ದೇವರ ಆಳ್ವಿಕೆ. ಅದನ್ನೇ ನಾವು ದೇವರ ರಾಜ್ಯ ಎಂಬುದಾಗಿ ನಾವು ಹೇಳುವಂತದ್ದು.
In that sense, kingdom of God even before Jews. ಆ ಒಂದು ನಿಟ್ಟಿನಲ್ಲಿ ನಾವು ನೋಡುವಾಗ ದೇವರ ರಾಜ್ಯವು ಸಭೆಯ ಕಾಲಘಟ್ಟಕ್ಕಿಂತಲೂ ಮುಂಚಿತವಾಗಿ ನೆಲೆಗೊಂಡದಾಗಿತ್ತು. So I think you understand subject a little bit. ನಾನು ನಂಬ್ತೇನೆ ಈ ಒಂದು ವಿಷಯವನ್ನ ಸ್ವಲ್ಪ ಮಟ್ಟಿಗೆ ಆದರೂ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ. I understand it's a bit tough, the subject, to understand kingdom of God, kingdom of heaven, all sort of things. ನನಗೆ ಗೊತ್ತಿದೆ ಈ ಒಂದು ವಿಚಾರಗಳನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವೆನಿಸಿಕೊಳ್ಳಬಹುದು. ದೇವರ ರಾಜ್ಯ, ಪರಲೋಕದ ರಾಜ್ಯ, ಈ ಒಂದು ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರವೆನಿಸಬಹುದು. But our concern is the gospel of kingdom. ಆದರೆ ನಮ್ಮ ಮುಖ್ಯವಾದಂತ ಒಂದು ಗಮನ ಅದು ದೇವರ ರಾಜ್ಯದ ಸುವಾರ್ತೆ. It's a sign for the end, not for rapture. ಇದು ಲೋಕದ ಕೊನೆಗೆ ಕೊಡಲ್ಪಟ್ಟಿರುವಂತಹ ಒಂದು ಸೂಚನೆಯಾಗಿದೆ. ಬದಲಾಗಿ ಇದು ಎತ್ತಲ್ಪಡುವಿಕೆಗೋಸ್ಕರವಾಗಿ ಕೊಟ್ಟಿರುವಂತಹ ಸೂಚನೆ ಅಲ್ಲ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Father, for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you for giving us this time to listen and learn your word. ನಿನ್ನ ವಾಕ್ಯವನ್ನ ಕೇಳುವಂತೆ, ಅದನ್ನ ಕಲಿಯುವಂತೆ ಸ್ವಾಮಿ ನೀನು ಕೊಟ್ಟಂತ ಈ ಸಮಯಾವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Holy Spirit, we pray that we can understand every heart which is right according to your scripture. ಪವಿತ್ರ ಆತ್ಮನೇ, ಪ್ರತಿಯೊಂದು ಹೃದಯವನ್ನ ನೀನು ತಾನೇ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಸರಿಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. We pray that illuminate the word of God in our hearts. ನಿನ್ನ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಪ್ರಕಾಶಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. All glory and honor belong to you, Jesus. ಎಲ್ಲ ಮಹಿಮೆ ಘನವು ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ ಯೇಸು ಸ್ವಾಮಿ. In Jesus' precious name we ask. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. Amen. 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 Amen.